ಏರ್ಪಡಿಸಲಾಗಿದೆ. ಪ್ರಪ್ರಥಮವಾಗಿ ರಾಜ್ಯ ಪ್ರಧಾನ ಸಂಚಾಲಕರಾದ ಶ್ರೀ ಮಾವಳಿ ಶಂಕರ್ ಅವರು ಮಾತನಾಡಬೇಕು. ಈಗಾಗಲೇ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ನನ್ನ ಬಲಭಾಗದಲ್ಲಿ ಬೆಂಗಳೂರು ವಿಭಾಗೀಯ ಸಂಚಾಲಕರಾದಂಥ ರಾಜಪ್ಪ ಅವರಿದ್ದಾರೆ. ಹಾಗೆ ಎಡಭಾಗದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಸಂಚಾಲಕರು ಸಿದ್ದರಾಮಯ್ಯ ಅವರಿದ್ದಾರೆ. ಹಾಗೆ ನಮ್ಮ ಚಳವಳಿಯ ಬೆಂಗಳೂರು ಉತ್ತರ ತಾಲೂಕಿನ ಬಾಲಕೃಷ್ಣ ಅವರು ಕೂಡ ಇದ್ದಾರೆ. ಸೊ ಮತ್ತೊಮ್ಮೆ ನನ್ನನ್ನು ಸ್ವಾಗತಿಸ್ತಾ, ಇದೇ ತಿಂಗಳು 18ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಏಕಕಾಲಕ್ಕೆ ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ಸಮುದಾಯಗಳು ಏನು ಕಳೆದ 4-5 ದಶಕಗಳಿಂದ ಸರ್ಕಾರಿ ಭೂಮಿಯನ್ನು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಬಗರುಕುಂ ಸಾಗುವಳಿ ಅಂತ ಕರೀತಾರೆ. ಆ ಬಗರುಕುಂ ಸಾಗುವಳಿ ಕಳೆದ ಸುಮಾರು 4 ದಶಕಗಳಿಂದ ವಿಶೇಷವಾಗಿ ಭೂಮಿನ ಕೃಷಿ ಕಾರ್ಮಿಕರು ಉಳುಮೆ ಮಾಡ್ತಾ ಬರ್ತಾ ಇರುವಂಥ ಭೂಮಿ, ಅದನ್ನು ಬಡವರಿಗೆ ಹಂಚಬೇಕು ಅನ್ನುವಂಥ ಒಂದು ಕಾನೂನು ಕೂಡ ದರಖಾಸ್ತು ಕಾನೂನು ಜಾರಿಯಾಯಿತು. ಅಂದಿನಿಂದ ಇಂದಿನವರೆಗೂ ಸರ್ಕಾರಗಳು, ಅದು ಯಾವುದೇ ಸರ್ಕಾರ ಆಗಲಿ, ಅದನ್ನು ಸಂಪೂರ್ಣವಾಗಿ ಬಡವರಿಗೆ ಭೂಮಿಯನ್ನು ಹಂಚುವ ಕ್ರಿಯೆಯನ್ನು ಮಾಡ್ತಾ ಇಲ್ಲ. ಅವರು ಏನೋ ಕಾಟಾಚಾರಕ್ಕೆ ಅಲ್ಲಿ ಇಲ್ಲಿ ಸ್ವಲ್ಪ ಭೂಮಿಯನ್ನು ಕೊಟ್ಟು ಉಳಿದ ಭೂಮಿಯನ್ನು ಬೇರೆ ಬೇರೆ ನೆಪದಲ್ಲಿ ಇವತ್ತು ಆ ಭೂಮಿಯನ್ನು ಕಸಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇರೋದನ್ನ ತಾವು ನೋಡ್ತಾ ಇದ್ದೀವಿ. ಈಗಾಗಲೇ ಕರ್ನಾಟಕದಲ್ಲಿ ಕೈಗಾರಿಕೆಗಾಗಿ ಅಂತೇಳಿ KEDP ಅವರು ರಾಜ್ಯಾದ್ಯಂತ ಸಾವಿರಾರು ಎಕರೆ ಭೂಮಿಯನ್ನು ಇವತ್ತು ಕಬಳಿಸಿದ್ದಾರೆ. ಆ ಎಲ್ಲ ಭೂಮಿಗಳು ಕೂಡ ಇವತ್ತು ಪಾಳು ಬಿದ್ದಿದ್ದಾರೆ. ಅಲ್ಲಿ ಇಲ್ಲಿ ಕೆಲವು ಕಾರ್ಖಾನೆಗಳು ಬೆಂಗಳೂರು ಸುತ್ತಮುತ್ತಲು ಅಥವಾ ಹುಬ್ಳಿ ಅಂತ ಶಹರಗಳಲ್ಲಿ ಬಿಟ್ಟರೆ ಬೇರೆ ಭಾಗಗಳಲ್ಲಿ ಅಂತ ದೊಡ್ಡ ಕಾರ್ಖಾನೆಗಳು ಇದುವರೆಗೂ ಬಂದಿಲ್ಲ ಮತ್ತು ಉದ್ಯೋಗ ಸೃಷ್ಟಿಯಾಗಿಲ್ಲ. ಒಂದು ಕಡೆ ಬಡವರ ದಕ್ಕಬೇಕಾದಂಥ ಭೂಮಿಯನ್ನು ಅವರಿಂದ ಕಸಿದುಕೊಳ್ಳುವ ಮೂಲಕ ಅದನ್ನು ಕಾರ್ಪೊರೇಟ್ ಸೆಕ್ಟರ್ಗಳಿಗೆ ಕೊಡುವಂತಹ ಹುನ್ನಾರವನ್ನು ಸರ್ಕಾರಗಳು ಮಾಡ್ತಾ ಇದ್ದಾರೆ. ತಮಗೆ ಗೊತ್ತಿದೆ, ಭೂಮಿ ಇದ್ರೆ ಮನುಷ್ಯನಿಗೆ ಒಂದು ಘನತೆಯನ್ನು ತಂದುಕೊಡುತ್ತೆ. ಬೆಂಗಳೂರಿನಂಥ ಕಡೆ ಒಂದು ಪುಟ್ಟ ಸೈಟ್ ಇದ್ರೂ ಕೂಡ ಅವ್ರು ಹೇಗೋ ಬದುಕಬಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಸುಮಾರು 80ರ ದಶಕದಲ್ಲಿ ದಲಿತ ಸಂಘರ್ಷ ಸಮಿತಿ ಎಂಡ ಬೇಡ ಭೂಮಿ ಬೇಕು ಅನ್ನುವಂಥ ಬಹುದೊಡ್ಡ ಹೋರಾಟವನ್ನು ಈ ರಾಜ್ಯದಲ್ಲಿ ಕೈಗೊಂಡಿತು. ಈಗ ಸುಮಾರು 22 ಲಕ್ಷ ಎಕರೆ ಭೂಮಿ ಇವತ್ತು ಬಡವರಿಗೆ ಕೊಡಬೇಕಾಗಿದೆ ಸರ್ಕಾರ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಒಂದ್ ಕಡೆ ಭೂಮಿನೂ ಹಂಚಿಕೆ ಆಗ್ತಾ ಇಲ್ಲ, ಮತ್ತೊಂದು ಕಡೆ ವಸತಿನೂ ಕೂಡ ಆಗ್ತಾ ಇಲ್ಲ. ಕೇವಲ ನಾವು ನಿವೇಶನಗಳನ್ನ ನೀವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ, ಅದನ್ನ ಎಲ್ಲೂ ಕೂಡ ಕಾರ್ಯರೂಪಕ್ಕೆ ತಂದಿದ್ದು ಇಲ್ಲ. ಮತ್ತೆ ನಿಮ್ಗೆ ಗೊತ್ತಿದೆ, SCP DSP ಹಣ SC STಗಳಿಗೆ ಕಳೆದ 2014ರಿಂದ ಸರ್ಕಾರ ಕಾಯ್ದೆ ಮಾಡಿತು. 2025ಕ್ಕೆ ಈಗ 42,000 ಕೋಟಿ ಏರ್ಮಾರ್ಕ್ ಮಾಡಿದ್ದಾರೆ. 2,40,000 ಕೋಟಿಯನ್ನ ಇವರಿಗೆ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಸರ್ಕಾರ. ಆದರೆ ಆ ಹಣ ಎಲ್ಲೋಯ್ತು? ಅವ್ರು ನಿಜಕ್ಕೂ ಅವರು ಎಂಪವರ್ಮೆಂಟ್ ಆಗಿದ್ದಾರಾ? ಸಬಲೀಕರಣ